ರನ್ಯಾ ರಾವ್ ಚಿನ್ನ ಸಾಗಾಟ ಮಾಡಿದ್ ಹೇಗ್ ಗೊತ್ತಾ? ಹಾಗಾದ್ರೆ ತನಿಖೆಯ ಸಂದರ್ಭದಲ್ಲಿ ಚಿನ್ನದ ಬಾರ್ಗಳು ದೇಹದಲ್ಲಿರೋದು ಪತ್ತೆಯಾಗಿದೆ. ಎಲ್ಲೆಲ್ಲಿ ಅಂತ ನೋಡೋದಾದ್ರೆ ಆಕೆಯ ಸೊಂಟದಲ್ಲಿತ್ತು ಚಿನ್ನ, ಶೂನಲ್ಲೂ ಕೂಡ ಆಕೆ ಚಿನ್ನ ಸಾಗಾಟ ಮಾಡಿದ್ದು. ಶೂ ಒಳಗೂ ಕೂಡ ತುಂಡು ಗೋಲ್ಡ್ ಬಾರ್ ಅನ್ನ ಇಟ್ಕೊಂಡು ಬಂದಿರೋದು ಪತ್ತೆಯಾಗಿದೆ. ರನ್ಯಾ ಬಳಿ ಪತ್ತೆಯಾದಂತಹ ಅಷ್ಟು ಚಿನ್ನ ಅಪರಂಜಿ ಚಿನ್ನ, ಅಂದ್ರೆ 24 ಕ್ಯಾರೆಟ್ನ ಗೋಲ್ಡ್, 14 ಕೆಜಿ 213 ಗ್ರಾಂ ಚಿನ್ನವನ್ನ ಆಕೆ ದುಬೈನಿಂದ ತಂದಿದ್ದಾಳೆ. ಹಾಗಾದ್ರೆ ಇಲ್ಲಿ ಸಪೋರ್ಟ್ ಮಾಡಿದ್ ಯಾರು ಆಕೆಗೆ ಅನ್ನುವಂತ ಪ್ರಶ್ನೆ. ಮತ್ತು ಇಷ್ಟೊಂದು ರಾಜಾರೋಷವಾಗಿ ಇಷ್ಟೊಂದು ಧೈರ್ಯದಿಂದ ಆಕೆ ಚಿನ್ನ ತಗೊಂಡ್ಬರ್ತಾ ಇದ್ಲಲ್ಲ, ಆಕೆ ಭಯ ಆಗ್ಲಿಲ್ವಾ? ಅಥವಾ ಆಕೆಗೆ ಏರ್ಪೋರ್ಟ್ ನಲ್ಲಿ ಸಹಕರಿಸ್ತಾ ಇದ್ದವ್ರು ಯಾರು? ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನಾವೇನ್ ಕರಿತೀವಿ, ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲೂ ಇನ್ನಷ್ಟು ಟೈಟ್ ಸೆಕ್ಯೂರಿಟಿ ಇರುತ್ತೆ. ಹಾಗಾದ್ರೆ ಅಲ್ಲಿ ಆಕೆಯನ್ನ ಯಾರು ಹಿಡ್ದಿಲ್ವಾ? ಅಲ್ಲಿಯ ಮೆಟಲ್ ಡಿಟೆಕ್ಟರ್ ಸೌಂಡ್ ಆಗ್ಲಿಲ್ವಾ? ಆಕೆ ಚಿನ್ನ ಸಾಗಾಟವನ್ನ ಹೇಗ್ ಮಾಡಿದ್ಲು ಅಂತ ವಿವರಿಸ್ತಾರೆ ಎಸ್ ವಿಜಯ್. ಈಗ ಇನ್ನಷ್ಟು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ರನ್ಯಾ ರಹಸ್ಯ ಹೇಗೆ ಅವತ್ತು ಬಟಾ ಬಯಲಾಗಿ ಅಧಿಕಾರಿಗಳ ಕೈಗೆ ತಗಲಾಕೊಂಡ್ರು ಅನ್ನೋದನ್ನ. ಮೊದಲಿಗೆ ಪ್ರವೇಶ ದ್ವಾರದ ಮೆಟಲ್ ಡಿಟೆಕ್ಟರ್ ನಲ್ಲಿ ಯಾವ ವಸ್ತುಗಳು ಪತ್ತೆ ಆಗಿಲ್ಲ. ಇಂಟ್ರೆಸ್ಟಿಂಗ್ ಇದು ನೋಡಿ, ಇಲ್ಲಿ ಮೆಟಲ್ ಡಿಟೆಕ್ಟರ್ ಇದ್ರೂ ಕೂಡ ಯಾವ ವಸ್ತುಗಳು ಪತ್ತೆ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ರನ್ಯಾ ಹ್ಯಾಂಡ್ ಬ್ಯಾಗ್ ಮತ್ತೆ ಟ್ರಾಲಿಯಲ್ಲಿ ಕೂಡ ಯಾವುದೇ ವಸ್ತು ಪತ್ತೆ ಆಗಿಲ್ಲ. ರನ್ಯಾ ಬಳಿ ಇದ್ದಂಥ ಹ್ಯಾಂಡ್ ಬ್ಯಾಗ್ ಅಲ್ಲಿ ಇರ್ಬೋದು, ಅಥವಾ ಅವ್ರು ಕ್ಯಾರಿ ಮಾಡ್ತಿದ್ದಂಥ ಬ್ಯಾಗೇಜ್ಗಳು, ಲಗೇಜ್ ಏನಿತ್ತು, ಅದ್ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಏನು ಅನುಮಾನಗಳು ಬರೋ ರೀತಿಯಲ್ಲಿ ಇರಲೇ ಇಲ್ಲ. ರನ್ಯಾ ಹ್ಯಾಂಡ್ ಬ್ಯಾಗ್ ಇತ್ತು, ಟ್ರಾಲಿಯಲ್ಲಿ ಲಗೇಜ್ಗಳಿತ್ತು, ಆದರೆ ಅದೇನು ಕೂಡ ವಸ್ತುಗಳು ಈ ಹ್ಯಾಂಡ್ ಬ್ಯಾಗ್ ಅಲ್ಲಾಗ್ಲಿ ಅಥವಾ ಟ್ರಾಲಿಯಲ್ಲಾಗ್ಲಿ ಪತ್ತೆಯಾಗಿಲ್ಲ. ಅಷ್ಟು ವೆಲ್ ಪ್ಲಾನ್ಡ್ ಆಗಿ ಅದನ್ನ ಮಾಡಿದ್ರು. ಬಟ್ ಹಣೆ ಬರ ಕೆಟ್ಟಿತ್ತು, ಈ ಸಲ ತಗಲಾಕೊಂಡಿದ್ದಾರೆ. ಆದ್ರೆ ಬ್ಯಾಗಲ್ಲಾಗ್ಲಿ ಟ್ರಾಲಿಲಾಗ್ಲಿ ಏನು ಕೂಡ ಸಿಕ್ಕಿರ್ಲಿಲ್ಲ. ಆಗ ಡೌಟ್ ಬರುತ್ತೆ, ಬ್ಯಾಗಲ್ಲೂ ಏನು ಇಲ್ಲ, ಲಗೇಜ್ ಜೊತೆಗೂ ಏನು ಇಲ್ಲ, ಹಾಗಿದ್ರೆ ಇನ್ನೆಲ್ಲಿರ್ಬೋದು? ಯಾವ ಕಾರಣಕ್ಕೆ ಮೆಟಲ್ ಡಿಟೆಕ್ಟರ್ ಆಗಿದ್ರೆ ಸೈರನ್ ಮಾಡ್ತಾ ಇದೆ ಅನ್ನೋ ಅನುಮಾನ ಬಂದಾಗ ದೈಹಿಕ ತಪಾಸಣೆ ಮಾಡೋದಕ್ಕೆ ಮಾಡ್ತಾರೆ. ಆಗ ದೈಹಿಕ ತಪಾಸಣೆ ಮಾಡಿದಾಗ ಖತರ್ನಾಕ್ ರನ್ಯಾ ಸಿಕ್ಕಾಕೊಳ್ಳೋದು. ಸಿಕ್ಕಾಕೊಳ್ಳೋದು ಹೇಗೆ ಅಂದ್ರೆ ಇಲ್ಲಿ ಗಮನ ಇಟ್ಕೊಳ್ಳಿ. ದೈಹಿಕ ತಪಾಸಣೆಗೆ ಒಳಪಡಿಸಿದಾಗ ಅಂದ್ರೆ ಫಿಸಿಕಲಿ ರನ್ಯಾ ರಾವ್ರನ್ನ ಅಧಿಕಾರಿಗಳು ಚೆಕ್ ಮಾಡಿದಾಗ ರನ್ಯಾ ರಾವ್ ತಗಲಾಕೊಂಡಿರೋದು ಅದಕ್ಕೆ ಮುಂಚೆ ವ್ಯಾನಿಟಿ ಬ್ಯಾಗ್ ಅಲ್ಲಿ ಅಥವಾ ಟ್ರಾಲಿ ಬ್ಯಾಗ್ ಅಲ್ಲಿ ಅಲ್ಲ, ದೇಹದೊಳಗೆ ಇರಿಸ್ಕೊಂಡಿದ್ರಲ್ಲ, ಲಗೇಜ್ ಅಲ್ಲಿ ಇರ್ಲಿಲ್ಲ, ವ್ಯಾನಿಟಿ ಬ್ಯಾಗ್ ಅಲ್ಲಿ ಇರ್ಲಿಲ್ಲ. ಬಟ್ ದೈಹಿಕವಾಗಿ ಅವರನ್ನ ಪರೀಕ್ಷೆಗೆ ಒಳಪಡಿಸ್ತಾರೆ ಅಧಿಕಾರಿಗಳು. ಅವರನ್ನ ಲಿಟ್ರಲಿ ಫಿಸಿಕಲಿ ಅವರನ್ನ ಪರಿಶೀಲನೆಗೆ ಒಳಪಡಿಸಿದಾಗ ನಟಿ ರನ್ಯಾ ರಾವ್ ಚಿನ್ನದ ಸಮೇತ ತಗಲಾಕೊಂಡಿರೋದು. ಸೊ ಈ ತಪಾಸಣೆಯ ವೇಳೆ ದೇಹದಲ್ಲಿ ವಿದೇಶಿ ಮಾರ್ಕ್ ಇರುವಂತಹ ಚಿನ್ನದ ಗಟ್ಟಿಗಳ ಪತ್ತೆಯಾಗಿದೆ. ಯಾವಾಗ ಅಧಿಕಾರಿಗಳಿಗೆ ಅನುಮಾನ ಬಂದು ನಟಿ ರನ್ಯಾ ರಾವ್ನ ಈ ರೀತಿ ದೈಹಿಕವಾಗಿ ಪರಿಶೀಲನೆಗೆ ಒಳಪಡಿಸ್ತಾರೋ ಆಗ ಶಾಕ್ ಕಾದಿರುತ್ತೆ. ಆಕೆಯ ದೇಹದಲ್ಲಿ ವಿದೇಶಿ ಮಾರ್ಕ್ಗಳಿರುವಂತ ಗೋಲ್ಡ್ ಬಿಸ್ಕೆಟ್ಗಳು, ಅದ್ರ ಮೇಲೆ ವಿದೇಶಿ ಮಾರ್ಕ್ ಇರುತ್ತೆ. ಸೊ ಅಲ್ಲಿಗೆ ಅದು ಖಚಿತ ವಿದೇಶದಿಂದ ಇದನ್ನ ತಗೊಂಡ್ಬರ್ತಾ ಇರೋದು ಅಂತ. ಮತ್ತೆ ವ್ಯಾನಿಟಿ ಬ್ಯಾಗ್ ಅಲ್ಲಿ ಇಲ್ಲ, ಅದಕ್ಕೆ ಕಸ್ಟಮ್ ಡ್ಯೂಟಿ ಇಲ್ಲ, ಕದ್ದು ದೇಹದೊಳಗೆ ಇಟ್ಕೊಂಡು ಬರ್ತಿದ್ದಾರೆ ಅಂದಾಗ ಸಹಜವಾಗಿ ಅರ್ಥ ಆಗ್ಬೇಕಲ್ಲ. ಈ ತರ ನಟಿ ತಪಾಸಣೆ ವೇಳೆಯಲ್ಲಿ ಲಾಕ್ ಆಗಿರೋದು. ಎಲ್ಲೆಲ್ಲಿ ಇಟ್ಕೊಂಡು ಬರ್ತಾ ಇದ್ಲು ಹಾಗಿದ್ರೆ ಆಕೆ ಈ ತರ ಅನ್ನೋದನ್ನ ನೋಡೋಣ. ಸೊಂಟದ ಭಾಗದಲ್ಲಿ ಆಕೆ ಈ ಗೋಲ್ಡ್ ಬಿಸ್ಕೆಟ್ ಗಳನ್ನ ಇರಿಸ್ಕೊಂಡಿರ್ತಾಳೆ. ಜೊತೆಗೆ ಮೀನಖಂಡದಲ್ಲಿ ಅಂದ್ರೆ ಈ ಕಾಫ್ ಮಸಲ್ ಮೀನಖಂಡ ಅಲ್ಲಿ ಈ ಗೋಲ್ಡ್ ಬಿಸ್ಕೆಟ್ ಗಳನ್ನ ಇರಿಸ್ಕೊಂಡು ಆಕೆ ಕಣ್ತಪ್ಪಿಸ್ಕೊಂಡು ಬಂದ್ಬಿಡೋಣ ಅಂತ ಯೋಚನೆ ಮಾಡಿರ್ತಾಳೆ. ಮೊದಲು ಗೋಲ್ಡ್ ಬಿಸ್ಕೆಟ್ ಗಳನ್ನೆಲ್ಲ ಇಟ್ಕೊಂಡು ಅದ್ರ ಮೇಲೆ ಬ್ಯಾಂಡೇಜು ಮತ್ತೆ ಟಿಶ್ಯೂ ಒಳಗೆ ಆಕೆ ಅದನ್ನ ಅಡಗಿಸಿ ಇಟ್ಟಿದ್ಲು ಅಂತ. ಸೊ ದಟ್ ಅದು ಡಿಟೆಕ್ಟ್ ಆಗುವಂತ ಯಾವುದೇ ಪಾಸಿಬಿಲಿಟೀಸ್ ಇರಲೇಬಾರ್ದು ಅನ್ನೋ ಕಾರಣಕ್ಕಾಗಿ ಆಕೆ ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿರೋದು. ಸೊಂಟದ ಸುತ್ತ ಗೋಲ್ಡ್ ಬಿಸ್ಕೆಟ್ ಗಳನ್ನ ಇಟ್ಕೊಂಡು ಮತ್ತೆ ಮೀನಖಂಡದಲ್ಲಿ ಅದನ್ನ ಇಟ್ಕೊಂಡು ಬ್ಯಾಂಡೇಜು ಟಿಶ್ಯೂ ಒಳಗೆ ಅದನ್ನ ಅಡಗಿಸಿ ಇಟ್ಕೊಂಡು ಬಂದಿದ್ದಾಳೆ. ಆದ್ರೆ ಕೊನೆಗೂ ಕೂಡ ಅಧಿಕಾರಿಗಳಿಗೆ ಲಾಕ್ ಆಗಿರೋದು. ಶೂ ಮತ್ತೆ ಪಾಕೆಟ್ ನಲ್ಲಿ ತುಂಡಾದ 24 ಕ್ಯಾರೆಟ್ನ ಚಿನ್ನದ ಬಾರ್ಗಳು ಕೂಡ ಪತ್ತೆಯಾಗಿದೆ. ಅದು ಹೇಗೆ ಸಾಧ್ಯ ಆಗುತ್ತೆ? ಶೂ ಒಳಭಾಗದಲ್ಲಿ ಅಂದ್ರೆ ಈ ರೀತಿಯಾಗಿ ಇದಕ್ಕೆ ಮುಂಚೆ ಬೇರೆ ಬೇರೆ ಕೇಸಲ್ಲಿ ಜನ ತಗಲಾಕೊಂಡಿದ್ದಾರೆ. ಹಾಗಿದ್ರು ನಾವು ಇಷ್ಟು ಬಾರಿ ಈ ರೀತಿ ಸಾಗಿಸ್ಬಿಟ್ಟಿದೀವಲ್ಲ, ನಾವು ಸಿಕ್ಕಾಕೊಳ್ಳೋದಿಲ್ಲ ಅನ್ನೋ ಕಾನ್ಫಿಡೆನ್ಸ್ ಇದ್ದಿರಬಹುದು. ಶೂ ಒಳಗಡೆ ಮತ್ತೆ ಪಾಕೆಟ್ ಅಲ್ಲೆಲ್ಲ ತುಂಡಾಗಿರುವಂಥದ್ದು ಕಂಪ್ಲೀಟ್ ಗೋಲ್ಡ್ ಬಿಸ್ಕೆಟ್ಸ್ ಅಲ್ಲ, ಅದೆಲ್ಲ ಸೊಂಟ ಮತ್ತೆ ಮೀನಖಂಡದ ಭಾಗದಲ್ಲಿತ್ತು. ಆದ್ರೆ ಶೂ ಹಾಗೆ ಪಾಕೆಟ್ ನಲ್ಲಿ ತುಂಡಾದ 24 ಕ್ಯಾರೆಟ್ನ ಚಿನ್ನದ ಬಾರ್ಗಳು ಕೂಡ ಪತ್ತೆಯಾಗುತ್ತೆ. ಇದಿಷ್ಟು ಕೂಡ ನಟಿ ರನ್ಯಾ ರಾವ್ನ ಅಧಿಕಾರಿಗಳು ದೈಹಿಕವಾಗಿ ಪರೀಕ್ಷೆಗೆ ಒಳಪಡಿಸಿದಾಗ ಇದ್ದಕ್ಕಿದ್ದ ಹಾಗೆ ಅಧಿಕಾರಿಗಳಿಗೆ ಸಿಕ್ಕಿದ್ದೇನಪ್ಪ ಅಂದ್ರೆ
ಸೊಂಟದ ಭಾಗದಲ್ಲಿ, ಮೀನಖಂಡದ ಭಾಗದಲ್ಲಿ, ಜೊತೆಗೆ ಶೂ ಹಾಗೂ ಪಾಕೆಟ್ನಲ್ಲಿ 24 ಕ್ಯಾರೆಟ್ನ ಚಿನ್ನದ ಬಾರ್ಗಳು ಪತ್ತೆಯಾಗಿರೋದು. ಸೊ ಈ ರೀತಿಯಾಗಿ ಯಾಕೆ ತಗಲಾಕೊಳ್ತಾರೆ? ಇನ್ನಷ್ಟು ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ, ಗೋಲ್ಡ್ ಬಾರ್ ದೇಹದ ಮೇಲಿಟ್ಟು ಟೇಪ್ ಹಾಕೊಂಡಿದ್ದು. ಸೊ ಬ್ಯಾಗಲ್ಲಿ ತರೋ ಹಂಗಿಲ್ಲ, ಲಗೇಜು ಟ್ರಾಲಿಯಲ್ಲಿ ಇಟ್ಕೊಂಡ್ರೆ ಸಿಕ್ಕಾಕೊಳ್ತೀವಿ, ಬಾಡಿಲೇ ಇಟ್ಕೊಂಡು ಬರಬೇಕು. ಹೇಗೆ ಅಂದ್ರೆ ಅದಕ್ಕೆ ಅವ್ರು ಮಾಡಿದ ಐಡಿಯಾ, ಗೋಲ್ಡ್ ಬಾರ್ನ ದೇಹದ ಮೇಲೆ ಇಟ್ಕೊಳ್ಳೋದು. ಅಂದ್ರೆ ಸೊಂಟದ ಭಾಗದಲ್ಲಿ, ಮೀನಖಂಡದ ಭಾಗದಲ್ಲಿ ಇಲ್ಲೆಲ್ಲ ಇಟ್ಕೊಂಡು ಅದ್ರ ಮೇಲೆ ಟೇಪ್ ಹಾಕೊಳ್ಳೋದು, ಯಾವುದೇ ರೀತಿ ಅನುಮಾನಕ್ಕೆ ಆಸ್ಪದನೆ ಇರಬಾರ್ದು ಅನ್ನುವಷ್ಟರ ಮಟ್ಟಿಗೆ. ಸೊಂಟದ ಸುತ್ತ ಗೋಲ್ಡ್ ಅನ್ನ ಸುತ್ತಕೊಂಡಿದ್ಲು ಈಕೆ. ತನ್ನ ಸೊಂಟದ ಭಾಗಕ್ಕೆ ಈ ಗೋಲ್ಡ್ ಬಿಸ್ಕೆಟ್ಗಳನ್ನ ಜೋಡಿಸ್ಕೊಂಡಿರೋದು, ಅದಾದ್ಮೇಲೆ ಅದರ ಮೇಲೆ ಟೇಪ್ ಹಾಕೊಂಡಿರೋದು. ರೀತಿ ಸಿನಿಮಾ ಸ್ಟೈಲಲ್ಲೇ ಯೋಚನೆ ಮಾಡ್ಬಿಟ್ಟಿದಾರ ಅಂತ. ಯಾಕಂದ್ರೆ ಸಿನಿಮಾಗಳಲ್ಲಿ ನೋಡ್ತೀವಿ ನಾವು ಈ ತರ, ಬಟ್ ರಿಯಲ್ ಲೈಫಲ್ಲಿ ಆ ರೀತಿ ಇದಕ್ಕೆ ಮುಂಚೆ ಮಾಡಿದ್ದಾರೆ. ಈ ಸಲ ಟೈಮ್ ಕೆಟ್ಟಿತ್ತು, ಸರಿಯಾಗಿ ತಗಲಾಕೊಂಡಿದ್ದಾರೆ. ಮಂಡಿ ಕೆಳಗೂ ಚಿನ್ನ ಸುತ್ತಕೊಂಡಿದ್ಲು ಈಕೆ ಅನ್ನೋದು ಗೊತ್ತಾಗ್ತಾ ಇದೆ. ಮಂಡಿಯಿಂದ ಕೆಳಗೆ ಮೀನಖಂಡದ ಭಾಗ ಏನಿರುತ್ತೆ, ಕಾಲುಗಳು, ಕಾಫ್ ಮಸಲ್ ಅಂತೀವಲ್ಲ, ಅಲ್ಲಿ ಕೂಡ ಚಿನ್ನದ ಬಿಸ್ಕೆಟ್ಗಳನ್ನು ಇಟ್ಕೊಂಡು ಸೇಮ್ ಹೀಗೆ ಟೇಪ್ ಸುತ್ತಕೊಂಡಿದ್ದಾಳೆ. ಸೊ ಸೊಂಟದ ಭಾಗದಲ್ಲಿ ಒಂದಷ್ಟು, ಮೀನಖಂಡದ ಭಾಗದಲ್ಲಿ ಒಂದಷ್ಟು ಗೋಲ್ಡ್ ಬಿಸ್ಕೆಟ್ಗಳನ್ನ ಈಕೆ ಇಟ್ಕೊಂಡು ಟೇಪ್ ಹಾಕೊಂಡಿದ್ದು. ಇನ್ನು ಪ್ಯಾಕೆಟ್ನ ಮುಂಭಾಗದಲ್ಲಿ ಗೋಲ್ಡ್ ಬಾರ್ಗಳು ಪತ್ತೆಯಾಗಿದೆ. ಆಕೆಯ ಮುಂಭಾಗದ ಪಾಕೆಟ್ಗಳಲ್ಲಿ ಕೂಡ ಈ ಗೋಲ್ಡ್ ಬಾರ್ಗಳು ಪತ್ತೆಯಾಗಿದೆ. ಸೊಂಟದ ಭಾಗ, ಮೀನಖಂಡದ ಭಾಗ, ಆಕೆಯ ಪಾಕೆಟ್ಗಳು ಮತ್ತೆ ಶೂ, ಈ 4 ಕಡೆಗಳಲ್ಲಿ ಆಕೆ ಗೋಲ್ಡ್ ಬಾರ್ಗಳನ್ನ ತಂದಿರೋದು. ಶೂ ಒಳಗೆ ತುಂಡು ಮಾಡಿದಂತಹ ಗೋಲ್ಡ್ ಬಾರ್ಗಳಿತ್ತು. ಶೂ ಒಳಗಡೆ ಇದ್ದಿದ್ದು ತುಂಡಾದಂತಹ ಗೋಲ್ಡ್ ಬಾರ್ಗಳು, ಅಂದ್ರೆ ಪೀಸ್ ಪೀಸ್ ಆಗಿದ್ದಂಥವು. ಈಗ ಸೊಂಟದ ಭಾಗದಲ್ಲಿ ಮತ್ತೆ ಮೀನಖಂಡದಲ್ಲಿ ಇದ್ದಿದ್ದು ಸಂಪೂರ್ಣವಾದಂತಹ ಗೋಲ್ಡ್ ಬಿಸ್ಕೆಟ್ಗಳೇ. ಆದ್ರೆ ಉಳಿದಂತಹ ಈ ತುಂಡಾಗಿದ್ದಂತಹ ಪೀಸ್ಗಳು ಇಂಥವನ್ನ ಶೂ ಒಳಗೆ ಹಾಕೊಂಡು ಬಂದಿರೋದು. ಅಂದ್ರೆ ಅದೇನು ಪ್ರಿಯಾರಿಟಿ ಮೇಲ ಅಂತ ಗೊತ್ತಿಲ್ಲ, ಆ ಥರ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿ ಏನೇ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಕೂಡ ಅಂತಿಮವಾಗಿ ಮೆಟಲ್ ಡಿಟೆಕ್ಟರ್ ಅಲ್ಲಿ ಸೌಂಡ್ ಬಂದ ಕಾರಣ, ಆದರೆ ಲಗೇಜಲ್ಲಿ ಏನೂ ಪತ್ತೆಯಾಗದ ಕಾರಣ ಅನುಮಾನ ಬಂದ ಅಧಿಕಾರಿಗಳು ದೈಹಿಕವಾಗಿ ಆಕೆಯನ್ನ ಪರಿಶೀಲನೆಗೆ ಒಳಪಡಿಸಿದಾಗ ನಟಿ ರನ್ಯಾ ರಾವ್ ಲಾಕ್ ಆಗಿರೋದು. ಈಗ ಪ್ರಕರಣದ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋ ಒಂದೊಂದೇ ದೊಡ್ಡ ಹೆಸರುಗಳನ್ನ ಆಕೆ ತನಿಖೆಯಲ್ಲಿ ಬಾಯ್ಬಿಡ್ತಾ ಇದ್ದಾಳೆ ಅನ್ನೋ ಅಪ್ಡೇಟ್ಸ್ ಕೂಡ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.